ತಾತನ ಹತ್ರ 500 ಕಿತ್ಕೊಂಡೆ, ಭೂಮಿ ಹತ್ರ ಎಷ್ಟು ಕಿತ್ಕೊಂಡು? ನಿನ್ನೆ ಕಡ ಬಕ್ರ, ನೀನು ಡೂಪ್ಲಿಕೇಟ್ ಎಳಿಯನ, ನಿನ್ನ ಒರಿಜಿನಲ್ ಅನ್ಕೋಬಿಟ್ಟು ಒದ್ದೋಡ್ಸಕ್ಕೆ ತಲೆ ಕೂದಲೆಲ್ಲ ಕಿತ್ಕೊಂಡು ಅವರೆಲ್ಲ ಸ್ಕೆಚ್ ಹಾಕ್ತಾವ್ರಲ್ಲ. ಮುಟ್ಟು ಮಾತಾಡ್ಸ್ಬೇಡ, ಮುಖ ಸ್ಕ್ರಾಚಸ್ ಆಗಲ್ಲ. ವಾಚ್ ವಾಚ್ ಇಂಪೋರ್ಟೆಡ್ ಆಗ್ಬಿಟ್ರೆ ನನ್ನ ಕೈಲಿ ನಡೆಯೋದಿಲ್ವಾ? ಮುಳುಗಲ್ ಕೆಳಗಿಳಿದು ಓಡ್ಬಿಡ್ತಾವ, ಗುದ್ದುದ್ರೆ ಗುತ್ತಿ ಬರ್ಬಾರ್ ಜಾಗದಿಂದ ಆಚೆ ಬಂದ್ಬಿಡ್ಬೇಕು. ಬಾ. ಏನ್ ಕಲರ್ ಶರ್ಟ್ ಗದ್ಗಿದ್ಕ ಬಂದ್ಬಿಟ್ಟಿದ್ಯಾ ಹೆಂಗಪ್ಪ? ಏಯ್, ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಏನಾಯ್ತದೆ ಗೊತ್ತಾ? ನನ್ನ ಮುಗಿಸ್ಬಿಡ್ತಾರೆ. ಅಣ್ಣ ಶರ್ಟ್ ನಂದು. ಮೂತಿ ಮೇಲೆ ಗುದ್ದಿದ್ರೆ ಮೂಗೊಳಗಿಂದ 3 ಬಾಟ್ಲು ರಕ್ತ ಆಚೆ ಬಂದ್ಬಿಡ್ಬೇಕು. ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ರೆಡಿ ಆಗು, ತೊಲಗಿವೆ ಎಲ್ಲ. ನೀನೇ ತಗೊಂಡೋದ್ಮೇಲೆ ನಾನೇನ ತಗೊಂಡೋಗ್ಲಿ? ಏಯ್ ಕಿಂಡಲ್ಲ, ಕಣ್ಣೊಳಿಕೆ ಕೈ ಹಾಕ್ಬಿಟ್ಟು ಗುಡ್ಡಗಳನ್ನ 2 ಕಿತ್ಬಿಟ್ಟು ಬೆಳ್ಳಗ್ ಸಿಗಿಸ್ಕೊಂಡು ಗೋಲಿ ಆಡ್ಬಿಡ್ತೀನಿ. ಓಶಾರ್. ಏನ್ ಗ್ಲಾಮರ್ ಮೇಂಟೆನೆನ್ಸಾ? ಬೇಕೇನ ನಿಂಗಿದೆಲ್ಲ? ನೀನಿರೋದು ಇವತ್ತು ಒಂದು ರಾತ್ರಿ ಮಾತ್ರ. ನಾಳೆ ಮಾವಯ್ಯ ಊರಿಂದ ಬರೋ ಅಷ್ಟೊತ್ತಿಗೆ ಮಾವಯ್ಯ ರಾತ್ರಿ ಎಲ್ಲ ಊರಲ್ಲಿರಲ್ಲ. ಏಯ್, ಫುಲ್ ಪ್ಯಾಕ್ ಮಾಡ್ಕೊಬಿಡು. ಹೋಯ್ತಾ ಇರ್ಬೇಕು. ಬೆಳಗ್ಗೆ ಅಷ್ಟೊತ್ತು ಕಾಣಿಸ್ಕೋಬಾರ್ದು ನನ್ನ ಕಣ್ಗೆ. ಎಷ್ಟು ಟಾರ್ಚರ್ ಕೊಟ್ರು ಹೋಗಿಲ್ವಲ್ಲೋ? ಬಲ್ ನನ್ ಮಗನೋ ನೀನು. ಎಲ್ಲ ಪ್ಯಾಕ್ ಮಾಡ್ಕೊಂತ ಹೇಳಿರ್ಲಿಲ್ಲ? ಅದು ಅಣ್ಣಯ್ಯ, ರಾತ್ರಿ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ದೆ. ಶೂಟಿಂಗ? ಏನ್ ಕಾಣಿಸ್ತು? ನಾಗಮಂಡ್ಲನ ಇಲ್ಲ ನಾಗಾಭರಣನ? ಎರಡು ಅಣ್ಣಯ್ಯ. ಹಂಗಾರ ನನ್ನ ಶೂಟ್ ಮಾಡು. ಆಲ್ರೆಡಿ ಫುಲ್ ಶೂಟ್ ಮಾಡ್ಬಿಟ್ಟಿದ್ದೀನಿ. ನಿನಗಿಂತ ಸೂಪರ್ ಆಗಿರ್ಬೇಕಲ್ಲ? ತೋರ್ಸು. ಸರಿ. ರುಕು, ಇನ್ನು2 ದಿನ ತಡ್ಕೋ ರುಕು. ನನಗೊಬ್ಬ ಬಕ್ರ ಸಿಕ್ಕವನೆ. ನಮ್ಮ ಮಾವ ಊರಿಂದ ಬರೋಷ್ಟು ಓಡಿಸ್ಬಿಟ್ರೆ ನಮ್ಮ ಮಾವ ನನಗೆ ಮಿಷಿನ್ ಬಾವಿ ತೋಟ ಬರ್ಕೊಡ್ತಾರೆ. ಆಮೇಲೆ ನಾವಿಬ್ರು ಮಿಷಿನ್ ಬಾವಿ ಒಳಗೆ ಜಾಗ್ರಫಿ ಚಾನೆಲ್ ಅಲ್ಲಿ ತಕೊಂಡಂಗೆ ತಕ್ಕೊಬಿಟ್ಟವನೆ. ಪರರ ಸೊತ್ತು ನಮಗೇ ತಕ್ಕಿ. ಅಣ್ಣ ನೋಡಿ ಅಣ್ಣ, ಒಂಚೂರು ಕೊಳೆನೂ ಮಾಡಿಲ್ಲ, ಸೆಂಟಿಗಿಂಟೆಲ್ಲ ಹೊಡ್ಕೊಂಡ್ ಬಂದಿದ್ದೀನಿ. ತಗೊಳ್ಳಿ ಅಣ್ಣ. ಅಣ್ಣ ವಾಚು ಇಂಪೋರ್ಟೆಡ್, ಕಳ್ರೆಲ್ಲ ಇರ್ತಾರೆ, ಹುಷಾರಾಗಿ ಇಟ್ಕೊಳ್ಳಿ ಅಣ್ಣ. ಏಯ್, ನನ್ನೇನ್ ದಡ್ ನನ್ನ ಮಗ ಅನ್ಕೊಂಡ? ದಬಳ ಇದ್ದಂಗೆ ಮೂಟೆ ಹೊಲ್ದಂಗೆ ಹೊಲ್ದು ಬಿಡ್ತೀನಿ. ಅದು ಏನದು? ಸಿಡಿ ಅಣ್ಣಯ್ಯ. ನೀವು ಆಡಿದ ಅಷ್ಟು ಬೊಂಬ್ಯಾಟ ಅದ್ರಲ್ಲಿ ಇತ್ತಲ್ಲ, ಇದ್ರಲ್ಲೂ ಇದೆ. ಇನ್ನು 30-40 ಇದೆ. ತಗೊಳ್ಳಿ ಅಣ್ಣ. ಯಾಕಣ ದೊಬ್ಳ ಮಂಡಾಗೋಯ್ತಾ? ಚೂಪ್ ಮಾಡ್ಕೊಳ್ಳ. ಚಡ್ಡಿ ಹೊಲ್ಕೊಳಕ್ಕೆ ಗೊತ್ತಿಲ್ಲ, ಇನ್ ಮೂಟೆ ಎಲ್ಲನ ಹೊಲಿತೀನಿ. ಅದೇನೋ ಗುದ್ದುದ್ರೆ ಗುತ್ತಿ ಬಂದ್ಬಿಡುತ್ತೆ. ಇಲ್ಲಣ್ಣ, ಕಣ್ ಕಿತ್ತು ಗೋಲಿ ಆಡ್ಬಿಡ್ತೀನಿ ಅಂದೆ. ಸುಮ್ನೆ ತಮಾಷೆಗೆ ಹೇಳಿದ್ದು. ಅದೇನೋ ಮೂಗು ಗುದ್ದಿ 3 ಬಾಟ್ಲು ಬ್ಲಡ್ ಬರ್ಸ್ತೀನಿ ಅಂತಲ್ಲ, ಬರ್ಸು ನೋಡೋಣ. ನಿಮ್ಗೆಲ್ಲಣ್ಣ, ನನ್ನ ಮೂಗಲ್ಲಿ ಹೇಳಿದ್ದು ಇಲ್ಲಿ ಎಲ್ಲ ಬರ್ಸ್ಬಿಡ್ತಾನೆ. ಏಯ್, ಓವರ್ ಆಕ್ಟ್ ಮಾಡ್ಬೇಡ. ಇಲ್ಲಿ ಯಾವನು ನಿಂಗೆ ಅವಾರ್ಡ್ ಕೊಡಲ್ಲ. ಗೊತ್ತಾಯ್ತಾನೆ, ಎಲ್ಲ ಫುಲ್ ಸ್ಟಾಪ್ ಕಾಮ ಎಲ್ಲ ಹಾಕಬಿಟ್ಟಣ. ಲೇ ಗಿಲೆ ಅಣ್ಣ, ಈ ಮ್ಯಾಟ್ರ್ ನಿನ್ನಿಂದ ಅಲ್ಲ, ಬೇರೆ ಯಾವನಿಂದಾನೆ ಲೀಕ್ ಆದ್ರೂ ಕುರಿ ಸ್ಟಾರ್ ರುಕ್ಕು ಗಿಲಿ ಪಿಕ್ಚರ್ ರಿಲೀಸ್ ಆಗೋಗುತ್ತೆ. ಅಣ್ಣ, ನನ್ಗೆ ಅರ್ಥ ಆಯ್ತಣ್ಣ. ಇನ್ನು ಮೇಲೆ ನಿನ್ನ ಪ್ರಾಬ್ಲಮ್ ಎಲ್ಲ ನನ್ನ ಪ್ರಾಬ್ಲಮ್ ಅಣ್ಣ. ರಾತ್ರಿ ಮಾವಯ್ಯನ ಕೇಳ್ತಿದ್ದೆಲ್ಲ ಬಂದವ್ರೆ. ಬಾ, ಹೊಟ್ಟೆ ತುಂಬಾ ಹಸಿತಾ ಇದೆ, ತಿಂಡಿ ಬೇಗ ತಗೊಂಬಾ. ಅಯ್ಯೋ ಅಣ್ಣ, ನೀವಣ್ಣ ಕೂತ್ಕೊಳ್ಳಿ ಅಣ್ಣ. ಗಿಲಿ ಅಣ್ಣ, ಭಯಾನ ವಿನಯಾನ? ನಾನೇ ಕನ್ಫ್ಯೂಸ್ ಇದ್ದೀನಿ ಅಣ್ಣ. ಬೈದೊಳಗಿಂದ ವಿನಯ ಬರ್ತಾ ಇದೆ ಅಣ್ಣ. ಕೂತ್ಕೋ. ಥ್ಯಾಂಕ್ಸ್ ಅಣ್ಣ. ಇವತ್ ನಿನಗೆ 2 ದೋಸೆ ಅಷ್ಟೇ. ಯಾಕೋ? ಈ ಬೆಳ್ಳಿ ತಟ್ಟೆ ಆಚೆಯಿಂದ ಬಂದವ್ರಿಗಲ್ಲ, ಮನೆಯವ್ರಿಗೆ. ಇವರು ನಮ್ ಕಲಾವತಿ ಅತ್ತೆ. ಹೊಗಳಿದ್ರೆ ಸಾಕು ಫ್ಲಾಟ್ ಆಗ್ಬಿಡ್ತಾರೆ. ಹೌದು, ದೇವತೆ ಅಂತ ನಿಮ್ಮನ್ ಮನೇಲಿ ಇಟ್ಕೊಂಡು ಭೂಮಿ ಬೇರೆ ಯಾರನ್ನ ಹೊಗಳ್ತಾ ಇದ್ಲಲ್ಲ? ಏನೋ ಬುಟ್ಟ. ಯಾರನ್ನ ಹೊಗಳ್ತಾ ಇದ್ಲು? ಅವ್ರ ಹೆಸರು ಅದೇನೋ ಕಲಾವತಿನ? ಕರೆಕ್ಟ್. ಆದ್ರೆ ನಿಮ್ಮನ್ನ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡಿದ್ದು ನಂಗೆ ಯಾಕೆ ಒಂಚೂರು ಇಷ್ಟ ಆಗ್ಲಿಲ್ಲಪ್ಪ. ಇನ್ನೇನ್ ಹೇಳ್ತಾ ಇದ್ಲು? ಅಯ್ಯೋ, 3 ವಾಲ್ಯೂಮ್ ಬುಕ್ ಬರಿಬಹುದು ಅಷ್ಟು ಹೇಳಿದ್ಲು. ಈ ಮನೇಲಿ ಯಾರಿಗ ಇಷ್ಟ ಆಗದೆ ಇದ್ರು ಪರವಾಗಿಲ್ಲ, ಆ ಮಾತಾಗಿ ಇಷ್ಟ ಆಗೋದ್ರೆ ಮುಗಿದ್ ಅದೇ ಫೈನಲ್ ಅಂದು. ಅವ್ರಿಗಿಷ್ಟ ಆಗ್ತೀನೋ ಇಲ್ವೋ ಒಂದು ಗೊತ್ತಿಲ್ಲ. ಕ್ರೇಶ್ ಅಮ್ಮ ಬೇಡಮ್ಮ. ಏನ್ರಿ? ಆ ಕಲಾವತಿ ನಾನೇ. ಅಯ್ಯಯ್ಯೋ, ನೀವೇನಾ ಮಹಾತಾಯಿ? ಭೂಮಿಗೆ ಎಷ್ಟು ಧೈರ್ಯ ಇದ್ರೆ ನಿಮ್ ಕೈಲಿ ನಂಗೆ 2 ದೋಸೆ ಬಡಿಸ್ತಾ ಇದ್ದಾಳೆ? ಭೂಮಿ, ಏ ಭೂಮಿ, ನೀನ್ ಕೂತ್ಕೋ. ಏನ್ ಕ್ರೇಶ್? ಏನೂ ಇಲ್ಲ, ನೀನ್ ಸುಮ್ನೆ ಇರು.
ನೀನ್ ತಿನ್ನಪ್ಪ. ನಿನಗೆ ನಾನು ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ಬರ್ತೀನಿ. ಸರಿ. ಆ ತುಪ್ಪನೂ ಹಾಕೊಂಬಂದ್ಬಿಡು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ದ ದೋಸೆ ನಂಗೆ ತುಪ್ಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಯಾವ್ದಾದ್ರು ಟೈಟ್ಲು ಕೊಡೋಣ ಅಂದ್ರೆ ಒಂಚೂರ್ ಕಮ್ಮಿ ಆಗ್ಬೋದು. ಬೇರೆ ಹುಡ್ಕು. ಭೂಮಿ, ಕ್ರಿಶ್ ಯಾರಿಗ ಇಷ್ಟ ಆದ್ನೋ ಇಲ್ವೋ, ನನಗ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗೋದ. ಹಾಗಂತ ಯಾರತ್ರ ಈಗ್ಲೇ ಹೇಳಕ್ ಹೋಗ್ಬೇಡ. ಕ್ರಿಶ್, ನಿಧಾನಕ್ ತಿನ್ನು. ಇನ್ನೆರಡು ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ನೋ ಬರ್ತೀನಿ. ಪ್ರಾಬ್ಲಮ್. ಚೆನ್ನಾಗಿದೆಯವ? ಕೃಷ್ಣ, ಸಿಗ್ದ ಕಂಡ್ರೋ ನನ್ ಮಗ. ಅವನ್ ನಿಮ್ಮ ಅಣ್ಣನ ಅಳಿಯಾಗೋನು ಕಣೋ. ಅಳಿಯ ಮನೆ ತೊಳಿಯ, ಇನ್ನೂ 4 ಹೆಚ್ಚಾಗಿಕ್ರೋ ಬಡ್ಡೆ ತದ್ದಕ್ಕೆ. ಲೇ, ಇವನ್ ಕಂಡ್ರೆ ದೊಡ್ಡವನಿಗೆ ಸ್ವಲ್ಪನೂ ಇಷ್ಟ ಇಲ್ವೋ? ನಿಂತ್ಕೊಳ್ರೋ. ಏನಂದೆ? ಇವನ್ ಕಂಡ್ರೆ ನಿಮ್ಮ ಅಣ್ಣನಿಗೆ ಸುತ್ರಾಮ್ ಆಗಲ್ಲ. ಒಳ್ಳೆ ಎಣ್ಣೆ ಸಿಗಕಾಯಿ ಇದ್ದಂಗೆ. ಶತ್ರುವಿನ ಶತ್ರು ನನಗೆ ಮಿತ್ರ. ಲೇ ಸಿಗಕಾಯ್, ಬಾರೋ ಒಳಗಡೆ. ಗೌರವ, ಮಾವಯ್ಯ ಮೊಮ್ಮಗನೇ, ಇವಳೆ ನನ್ ಚಿಕ್ಕ ಸೊಸೆ. ನಮಸ್ಕಾರ. ನಮಸ್ತೆ. ಇವಳು ನಮ್ಮ ಪಾರ್ಟಿನೇ. ಈ ಎರಡು ಕುಟುಂಬನೂ ಯಾವಾಗ ಒಂದಾಗುತ್ತೆ ಅಂತ ಕಾಯ್ತಾ ಇದ್ದಾಳೆ ಪಾಪ. ಮಾವಯ್ಯ, ಊಟಕ್ಕೆ ರೆಡಿ ಮಾಡ್ತೀನಿ. ನಡಿಯವ. ಏನೋ ನೀನ್ ಇಲ್ಲಿಗೆ ಬಂದಿರೋದು ಅವನಿಗೆ ಗೊತ್ತಾ? ಗೊತ್ತಾಗ್ದಂಗಿರುತ್ತೇನೋ. ಸು ಅಂದ್ರೆ ಸಾಕು, ಸುಬ್ಬಕ್ಕನ್ ರಾಗ ಕಂಡಿಡಿಯೋನು ಅವನು. ಗೊತ್ತಿಲ್ಲ ಅಂದ್ರೆ ಖುದ್ದಾಗಿ ನೀನೇ ಹೇಳು, ಇಲ್ಲಿ ಬಾಡೂಟ ಮಾಡ್ಕೊಂಡು ಬಂದೆ ಅಂತ. ಕ್ರಿಶ್ಚು ಬಟ್ಟೆ ಬರೆಯೆಲ್ಲ ಪ್ಯಾಕ್ ಮಾಡ್ಬಿಟ್ಟಿದೀನಿ ಮಾವಯ್ಯ. ನಿಮ್ದು ಒಂದೇ ಒಂದು ಗುನ್ನಕ್ಕೆ ಅವನು ಬುಗುರಿ ಪೀಸ್ ಪೀಸ್. ಇಲ್ಲೇ ಏನ್ ನನ್ನ ಕಳ್ಸೋಕ್ ಅಷ್ಟೊಂದು ಅರ್ಜೆಂಟಾ? ಏನ್ ನಾನು ಹೋದ್ರೆ ನೀನ್ ಹ್ಯಾಪಿ ಆಗಿರ್ತೀಯಾ? ಅಯ್ಯೋ ದೇವ್ರನೇ ಇಲ್ಲಣ್ಣ. ಈ ಸಲ ಮಾವಯ್ಯನ ಕೋಪಕ್ ಮೋಸ್ಟ್ಲಿ ಔಟ್ ಆಗ್ಬೋದೇನೋ ಅನ್ಬಿಟ್ಟು ಬಕೆಟ್ ಹಿಡ್ದೆ. ತುಂಬಲೇ ಇಲ್ಲ, ತೂತಾಗಿತ್ತು. ಪ್ರಾಮಿಸ್. ಊರೆಲ್ಲ ಮಾವನ್ ಮಾತು ಕೇಳ್ತಿದ್ರು ಅನ್ಬಿಟ್ಟು ನಾನು ಅವ್ರನ್ನ ಫಾಲೋ ಮಾಡಿದೆ. ನೆಕ್ಸ್ಟ್ ನಿಮ್ನೆ ಫಾಲೋ ಮಾಡ್ತೀನಣ್ಣ. 2 ನಿಮಿಷ ಟೈಮ್ ಕೊಡಿ. 1 ನಿಮಿಷದಲ್ಲಿ ಎಲ್ಲ ಹೆಂಗಿತ್ತು ಹಂಗ್ ಜೋಡಿಸ್ಬಿಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಅಕ್ಕ, ಹುಡುಗರು ಬೀಳೋದಿಲ್ಲ, ಮೊದ್ಲು ಬೀಳೋದು ಹುಡುಗಿರೇನೆ. ಸಾಧ್ಯನೇ ಇಲ್ಲ. ನಮ್ ಭೂಮಿನ ನೋಡಿ ಆ ಕೃಷಿಯೇ ಬೆದ್ದಿರ್ತಾನೆ. ಏನತ್ತೆ? ಯಾರ್ ಬಿದ್ರು? ಏನಾಯ್ತು? ಭೂಮಿ, ನಿನ್ ಲವ್ ಸ್ಟೋರಿ ಹೇಗ್ ಶುರುವಾಯ್ತು ಅಂತ ಪಟ್ಪಟ ಅಂತ ಹೇಳು. ನನ್ಗೊಂದು ಲವ್ ಸ್ಟೋರಿ ಇರ್ಬೇಕಲ್ಲ. ಹೇಳು ಭೂಮಿ, ಹೇಗ್ ಶುರುವಾಯ್ತು ಅಂತ. ಅವತ್ತೊಂದ್ ದಿನ ಬಸ್ ಸ್ಟಾಪ್ ಅಲ್ಲಿ ನಾನ್ ನಿಂತಿದ್ದೆ. ಈ ಭೂಮಿ, ನೀನೊಬ್ಳೇ ಇದ್ಯಾ? ಇಲ್ಲ, ನನ್ ಜೊತೆ ನಿಮ್ಮಂಥ ಫ್ರೆಂಡ್ಸ್ ಗಳಿದ್ರು. ಆಗ ದೊಡ್ಡ ಕಾರೊಂದು ಬಂದ್ ನಿಲ್ತು. ಅದ್ರಲ್ಲಿ ಕ್ರೇಶ್. ಅವನು ಕ್ಲರ್ಕ್ ಮಗ ಅಂತ ಹೇಳ್ತಿದ್ದೆ. ಐ ಮೀನ್, ಆ ಕಾರ್ ಪಕ್ಕದಲ್ಲಿ ಒಂದ್ ಸ್ಕೂಟರ್ ಇತ್ತು, ಅದರ ಮೇಲೆ ಕ್ರೇಶ್. ಆಗ ನೋಡಿದ್ನಂತೆ ನನ್ನ. ಆವತ್ತಿಂದ ಪ್ರತಿದಿನ ಸೈಟ್ ಹೊಡೆಯೋದೆ. ಅದಲ್ವೇ ಮೊದ್ಲು ಯಾರು ಬಿದ್ದಿದ್ದು? ಅವನೇ ಬಿದ್ದಿದ್ದು. ಅಯ್ಯೋ, ಬಿದ್ಬಿಟ್ನಾ? ಪ್ರೀತಿಲತೆ. ನಿಮ್ಮನ್ನ ನೋಡ್ದಾಗಿಂದ ನಿದ್ದೆ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಆದ್ರೆ ರೂಲ್ಸ್ ಪ್ರಕಾರ ನೀವು ನನ್ನ ಕನ್ಸಲ್ ಬರ್ಬೇಕಲ್ವಾ? ಅದಕ್ಕೋಸ್ಕರ ನಿದ್ದೆ ಮಾಡ್ತಾ ಇದ್ದೀನಿ. ಸತ್ತೋಗ್ಬಿಡೋಣ ಅಂತಿದ್ದೆ, ಆದ್ರೆ ನೀವು ಒಂಟಿ ಆಗ್ಬಿಡ್ತೀರಲ್ಲ, ಅದಕ್ಕೋಸ್ಕರ ಬದುಕ್ತಾ ಇದ್ದೀನಿ. ನೀವು ಆಗಲ್ಲ ಅಂತಂದ್ರೆ ಇಲ್ಲೇ ಈಗ್ಲೇ ನಾನು ಪ್ರಾಣ ಬಿಟ್ಬಿಡ್ತೀನಿ. ಪ್ಲೀಸ್. ನಾನಿಲ್ದೆ ಒಂಟಿಯಾಗಿ ಸಾಯ್ತಾನಲ್ಲ ಅಂತ ಓಕೆ ಅನ್ಬಿಟ್ಟೆ. ಆಮೇಲೆ ಲವ್ ಆದ್ಮೇಲೆ ಇನ್ನೇನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ?